ರಾಜಧಾನಿ ಬೆಂಗಳೂರು. ಏನು ರಾಜಧಾನಿ ಬೆಂಗಳೂರಿನ ಸಮಸ್ಯೆ? ಟ್ರಾಫಿಕ್ ಸಮಸ್ಯೆ ಇದೆ ರಾಜಧಾನಿ ಬೆಂಗಳೂರಿಗೆ. ಏನಾಗಬೇಕಾಗಿದೆ? ಟ್ರಾಫಿಕ್ಗೆ ಬ್ರೇಕ್ ಹಾಕಬೇಕಾಗಿದೆ. ಡಿ ಕೆ ಶಿವಕುಮಾರ್ ಆಲ್ರೆಡಿ ಹೇಳ್ತಾ ಇದ್ದಾರೆ, ಬ್ರ್ಯಾಂಡ್ ಬೆಂಗಳೂರಿನ ಒಂದು ಕನಸು ಕಾಣ್ತಾ ಇದ್ದಾರೆ, 50,000 ಕೋಟಿಯಲ್ಲಿ ಎಲ್ಲ ಟನಲ್. ಆದರೆ ಅದು ಆಗೋದಷ್ಟು ಸುಲಭ ಅಲ್ಲ. ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಅಲ್ವಾ? ಸೊ ಹಾಗಿರುವಾಗ ಏನು ಮಾಡ್ಬೋದು ಟ್ರಾಫಿಕ್ಗೆ? ಅದರ ಬಗ್ಗೆ ಒಂದು ನಿರೀಕ್ಷೆ ಇದೆ. ಬೆಂಗಳೂರಿಗೆ ಮಾಡಲೇಬೇಕು. ಆಮೇಲೆ 198 ವಾರ್ಡ್ಗಳಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಇದೆ. ಆ ಇಂದಿರಾ ಕ್ಯಾಂಟೀನ್ ಕೆಲವೆಲ್ಲ ಮುಚ್ಚಿದೆ, ಮತ್ತೊಂದಾಗಿದೆ, ಮಗದೊಂದಾಗಿದೆ, ದುಡ್ಡು ಸರಿಯಾಗಿ ಹೋಗ್ತಾ ಇಲ್ಲ, ಹೀಗೆಲ್ಲ ಆರೋಪಗಳಿದೆ. ಎಲ್ಲ ಇಂದಿರಾ ಕ್ಯಾಂಟೀನ್ಗಳಿಗೆ ಕೂಡ ಆದ್ಯತೆಯನ್ನು ಕೊಡಲೇಬೇಕು. ಯಾಕಂದರೆ CM ಸಿದ್ದರಾಮಯ್ಯನವರ ಕನಸಿನ ಕೂಸರು. ಇನ್ನು ನಮ್ಮ ವಾಣಿಜ್ಯ ನಗರಿ ಹುಬ್ಬಳ್ಳಿ ಧಾರವಾಡ ಏನು ಕೊಡ್ತಾರೆ ಅಲ್ಲಿ, ಮತ್ತು ಅಲ್ಲಿ ಜನ ಏನು ಕಾಯ್ತಾ ಇದ್ದಾರೆ? ಮಹದಾಯಿ ಬಗ್ಗೆ ನಿರೀಕ್ಷೆ ವ್ಯಾಪಕವಾಗಿದೆ. ಮಹದಾಯಿ ಆರಂಭಿಸಲು ಹೆಚ್ಚು ಅನುದಾನವನ್ನು ಕೊಡ್ತಾರಾ? ಕೊಡಬೇಕಾಗತ್ತೆ. ಕೊಡದೇ ಇದ್ದರೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹೋಯಿತು ಅಂತೇಳಿ ವಿರೋಧ ಪಕ್ಷಗಳು ಬೊಬ್ಬೆ ಹಾಕದೇ ಇರತ್ತಾ? ಹಾಕ್ತವೆ. ಹಾವೇರಿ ಏಲಕ್ಕಿ ನಾಡು ಹಾವೇರಿ, ಸರ್ವಜ್ಞ ಹುಟ್ಟಿದ ನಾಡು. ಸರ್ವಜ್ಞ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿಶೇಷ ಪ್ಯಾಕೇಜ್ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಹಾವೇರಿ ಭಾಗದ ಜನರಿಗಿದೆ. ಇನ್ನು ಗದಗಕ್ಕೆ ಬರೋಣ. ಗದಗ ಯವಲಗಿ ರೈಲ್ವೆ ಭೂ ಸ್ವಾಧೀನ ಅಲ್ಲಿ ಆಗಬೇಕಾಗಿದೆ. ಇದೆಲ್ಲವೂ ಕೂಡ 50% ರಾಜ್ಯ ಸರ್ಕಾರ, 50% ಕೇಂದ್ರ ಸರ್ಕಾರದ ಹೊಂದಾಣಿಕೆಯಲ್ಲಿ ನಡೆಯುವಂಥದ್ದು. ಹಾಗಾಗಿ ಭೂ ಸ್ವಾಧೀನಕ್ಕೆ ಹಣ ಹೊಂದಿಸಬೇಕಾಗಿದೆ. ಉತ್ತರ ಕನ್ನಡಕ್ಕೆ ಬನ್ನಿ. ಈ ಬಾರಿ ಐ ಡೋಂಟ್ ನೋ, ಈ ಉತ್ತರ ಕನ್ನಡದ ಜನ ಕೇವಲ ಕೊಡಿ ಟ್ವಿಟರಲ್ಲಿ ಕೇಳೋದು ಮಾತ್ರನ, ಇವರ ಕೂಗಿಗೆ ಅಟ್ಲೀಸ್ಟ್ ಸಿದ್ದರಾಮಯ್ಯನವ್ರದ್ದು ಧ್ವನಿ ಆಗ್ತಾರಾ? ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೊಡ್ತಾರಾ ಉತ್ತರ ಕರ್ನಾಟಕಕ್ಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೊಟ್ಟರೆ ಅತೀವ ಸಂತೋಷ ಪಡುವವರಲ್ಲಿ ನಾನು ಒಬ್ಬ. ಇನ್ನು ವಿಜಯಪುರ MB ಪಾಟೀಲ್ ಇದ್ದಾರಲ್ಲಿ, ಆಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ. ಆಯಾಯ ಉಸ್ತುವಾರಿ ಸಚಿವರುಗಳಿಗೆ ಒಂದಿರುತ್ತೆ, ನಾನು ಊರಿಗೆ ಏನಾದರೂ ಒಂದು ಸ್ಪೆಷಲ್ ತಗೊಂಡು ಹೋಗಬೇಕು ಅಂತೇಳಿ. ಸರ್ಕಾರಿ ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ಕಾಲೇಜಿನ ಬಹಳ ಡಿಮಾಂಡ್ ಇದೆ. MB ಪಾಟೀಲ್ ಅವರು ಹೆಂಗಾದರೂ ತಮ್ಮ ಕ್ಷೇತ್ರಕ್ಕೆ ತಮ್ಮ ಗುರುಗಳಾದ ಸಿದ್ದರಾಮಯ್ಯನ ಮುಖಾಂತರ ತರಿಸ್ಕೊಳ್ತಾರ? ಕಾದು ನೋಡೋಣ. ಇನ್ನು ಶಿವಮೊಗ್ಗ, ಯಡಿಯೂರಪ್ಪನವರ ಊರು, ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಂದರೆ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರ ಊರು, ರಾಘವೇಂದ್ರ ಅವರ ಊರು. ಅಲ್ಲಿ ಈಗಾಗಲೇ ವಿಮಾನ ನಿಲ್ದಾಣ ಸ್ಥಾಪನೆ ಆಗಿದೆ. ಬಹುಬೇಡಿಕೆಯ ಟ್ರಕ್ ಟರ್ಮಿನಲ್ ಸ್ಥಾಪನೆಗೆ ಸಾಕಷ್ಟು ಡಿಮಾಂಡ್ ಇದೆ. ಸಿದ್ದರಾಮಯ್ಯ ಏನು ಮಾಡ್ತಾರೆ? ಇನ್ನು ಚಿಕ್ಕಮಗಳೂರು ಭದ್ರಾ ಮೇಲ್ದಂಡೆ ಮೂಲಕ 245 ಕೆರೆ ತುಂಬಿಸಲು ಯೋಜನೆಯನ್ನು ಹಾಕಿಕೊಳ್ಳೋದಕ್ಕೆ ಬಜೆಟ್ನಲ್ಲಿ ಏನು ಹೇಳ್ತಾರೆ? ಮಂಡ್ಯ ಮೈಶುಗರ್ ಪುನಶ್ಚೇತನ. ಈ ಮೈಶುಗರ್ ಒಂದು ಕಾಲದಲ್ಲಿ ಎಷ್ಟೋ ಜನರಿಗೆ ಅನ್ನ ಕೊಟ್ಟಿತ್ತು. ಆದರೆ ಮೈಶುಗರ್ ಆಡಳಿತದ ಕಾರಣಕ್ಕಾಗಿ ನೆಲ ಕಚ್ತಾನೇ ಇದೆ, ದುಡ್ಡು ಹಾಕ್ತಾನೇ ಇದ್ದಾರೆ, ದುಡ್ಡು ಖಾಲಿ ಆಗ್ತಾ ಇದೆ. ಅದರ ಪ್ರತಿಷ್ಠೆ ಪ್ರಶ್ನೆಯಾಗಿದೆ. ಖಾಸಗಿಯವರಿಗೆ ಕೊಡುವಂಥ ಪ್ರಯತ್ನಗಳಾಗಿತ್ತು, ಆದರೆ ಅಲ್ಲಿ ಬಿಡಲಿಲ್ಲ. ಆದರೆ ಇದಕ್ಕೊಂದು ಪುನಶ್ಚೇತನ ಅಥವಾ ಹೊಸ ಕಾರ್ಖಾನೆ ನಿರ್ಮಾಣ ಏನಾದರೂ ಒಂದು ಆಗಬೇಕು. ಕೊಡಗು ಕಾಡಾನೆ ಹಾವಳಿ ತಡೆ, ಕಾಫಿಗೆ ವಿಶೇಷ ಪ್ಯಾಕೇಜ್ ಇದಾಗಲೇಬೇಕು ಕೊಡಗಿಗೆ. ಮೈಸೂರು ಮಾರುಕಟ್ಟೆ ಮರುನಿರ್ಮಾಣವಾಗಬೇಕಾಗಿದೆ. ಮಣಿಪಾಲ್ ವೃತ್ತದಲ್ಲಿ ಮೇಲ್ಸೇತುವೆ ಅಲ್ಲಿಯ ಜನರ ಡಿಮಾಂಡ್. ಮೈಸೂರು ಭಾಗದಲ್ಲಿ ಖಂಡಿತವಾಗಲೂ ಪ್ರತಾಪ್ ಸಿಂಹ ಅತ್ಯದ್ಭುತವಾದ ಕೆಲಸಗಳನ್ನು ಮಾಡಿದ್ದಾರೆ. ಅವರ ಟೀಕೆ ಟಿಪ್ಪಣಿಗಳು ಏನೇ ಇರಲಿ, ಅವರು BJP MP ಆಗಿರಲಿ, ಅವರ ಬಗ್ಗೆ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಆರೋಪ ಪ್ರತ್ಯಾರೋಪಗಳು ಹಲವಾರು ಇದ್ದಿರ್ಬೋದು. ಆದರೆ BJPಯ ಅನೇಕ ಕ್ಷೇತ್ರಗಳಲ್ಲಿರುವಂತಹ ಕಾರ್ಯಕರ್ತರೇ ನಮ್ಮಲ್ಲಿಗೆ ಬನ್ನಿ ಅಂತ ಹೇಳೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಪ್ರತಾಪ್ ಸಿಂಹ ಅವರೇ ಮಂಗಳೂರಿಗೆ ಬನ್ನಿ, ಪ್ರತಾಪ್ ಸಿಂಹ ಅವರೇ ಉಡುಪಿ ಚಿಕ್ಕಮಗಳೂರಿಗೆ ಬನ್ನಿ ಅಂತ ಕೇಳಿದವರೇ ಇದ್ದಾರೆ. ಯಾಕೆಂದರೆ ಅಷ್ಟು ಕೆಲಸ ಮಾಡಿದ್ದಾರೆ ಅಂತ. ಇದರ ಜೊತೆಗೆ ಈ ಜನರ ಡಿಮಾಂಡ್ ಇದೆಯಲ್ಲ, ಮಾರುಕಟ್ಟೆ ಮರುನಿರ್ಮಾಣ ರಾಜ್ಯ ಸರ್ಕಾರ ಅದನ್ನು ಮಾಡಿದರೆ ಮಣಿಪಾಲದಲ್ಲಿ ಮೇಲ್ಸೇತುವೆ, ಮಣಿಪಾಲ ವೃತ್ತದಲ್ಲಿ ಮೇಲ್ಸೇತುವೆ. ಹಾಸನದ ಡಿಮಾಂಡ್ ಏರ್ಪೋರ್ಟ್ಗೆ ಅನುದಾನ ತರೋದಕ್ಕೆ ರೇವಣ್ಣ ಏನಾದರೂ ಪ್ರಯತ್ನ ಪಡ್ತಾರಾ? ಯಾಕೆಂದರೆ ರೇವಣ್ಣ ಗುರುಗಳು ಕೂಡ ಸಿದ್ದರಾಮಯ್ಯನವರೇ. ಇನ್ನು ಆನೆಕಾಟ ತಪ್ಪಿಸಲು ಆನೆ ಧಾಮ ಮಾಡ್ತಾರಾ? ಆನೆಕಾಟ ಯಾವ ರೀತಿ ಇದೆ ಗೊತ್ತಿಲ್ಲ. ಚಾಮರಾಜನಗರ ಕಾವೇರಿ 2ನೇ ಹಂತದ ಕುಡಿಯುವ ನೀರು ಯೋಜನೆಗೆ 276 ಕೋಟಿ ರೂಪಾಯಿ ಇಡಬೇಕಾಗತ್ತೆ. ಇಡ್ತಾರಾ ಚಾಮರಾಜನಗರಕ್ಕೆ?
ದಕ್ಷಿಣ ಕನ್ನಡ ಮಂಗಳೂರಿಗೆ 24/7 24x7 ಕುಡಿಯುವ ನೀರು ಪೂರೈಕೆ ಆಗಬೇಕಾಗಿದೆ. ಸಿಗತ್ತಾ? ಉಡುಪಿ ಮಲ್ಪೆ ಮೀನುಗಾರಿಕಾ ಬಂದರು 4ನೇ ಹಂತದ ವಿಸ್ತರಣೆಗೆ ದುಡ್ಡಿಡ್ತಾರ? ವಿಜಯನಗರ ಹೊಸ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಅನುದಾನ ಸಿಗತ್ತಾ? ಇನ್ನು ಬಳ್ಳಾರಿ ವಿಮಾನ ನಿಲ್ದಾಣಕ್ಕೆ ಅನುದಾನ ಬಿಡುಗಡೆ ನಿರೀಕ್ಷೆ ಇದೆ. ಬಳ್ಳಾರಿ ವಿಮಾನ ನಿಲ್ದಾಣ ಆಗಬೇಕು ಅಂತೇಳಿ ಆಗಬೇಕಾಗಿದೆ. ಕೊಪ್ಪಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಡಿಮಾಂಡ್ ಇದೆ. ಏರ್ಪೋರ್ಟ್ಗೆ ಕಾಯಕಲ್ಪ ಸಿಗತ್ತಾ ಕೊಪ್ಪಳದಲ್ಲಿ? ಕಾದು ನೋಡೋಣ. ರಾಯಚೂರಲ್ಲಿ ಜಿಲ್ಲಾಡಳಿತ ಭವನ ಆಗಬೇಕಾಗಿದೆ. ಜಿಲ್ಲಾಡಳಿತ ಭವನನೇ ಇಲ್ಲ. ಏರ್ಪೋರ್ಟ್ಗೆ ಅನುದಾನ ಎತ್ತಿಡ್ತಾರ? ಬೆಳಗಾವಿ ವಿಭಜಿಸಿ 3 ಜಿಲ್ಲೆ ಮಾಡುವಂತೆ ಪಟ್ಟಿದೆ. 3 ಜಿಲ್ಲೆ ಮಾಡಬೇಕು ಅಂತ, 2 ಅಲ್ಲ. ಅಲ್ಲಿ 18 ವಿಧಾನಸಭಾ ಕ್ಷೇತ್ರ ಇದೆ. ಒಂದು ಕಡೆ ಚಿಕ್ಕೋಡಿ, ಬೆಳಗಾವಿ, ಮತ್ತೊಂದು ಗೋಕಾಕ. ಆದರೆ ಇಲ್ಲಿ ತನಕ ಯಾಕೆ ಅದನ್ನು ವಿಭಜನೆ ಮಾಡ್ತಾ ಇಲ್ಲ ಅಂತಂದರೆ, ಒಂದು ವೇಳೆ ವಿಭಜನೆಯಾದರೆ ಯಾವುದಾದ್ರೂ ಒಂದು ಜಿಲ್ಲೆ ಮರಾಠಿ ಪ್ರಾಬಲ್ಯಕ್ಕೆ ಒಳಗಾದರೆ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಸುವರ್ಣಸೌಧವನ್ನು ಕಟ್ಟಿಸಿದ್ದು. ಇನ್ನು ಬಾಗಲಕೋಟೆ ಮೆಡಿಕಲ್ ಕಾಲೇಜು ಬೇಕು. ಐಹೊಳೆ ಗ್ರಾಮ ಸ್ಥಳಾಂತರವಾಗಬೇಕು. ದಾವಣಗೆರೆ ಚಿತ್ರದುರ್ಗ ಪ್ರತ್ಯೇಕ ಹಾಲು ಒಕ್ಕೂಟ ಆಗಬೇಕಾಗಿದೆ. ದುರ್ಗದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ವೇಗ ನೀಡಲು ಅನುದಾನ ಬೇಕಾಗಿದೆ. ಕೋಲಾರದಲ್ಲಿ ಕೆಸಿ ವ್ಯಾಲಿ 3ನೇ ಹಂತದ ಶುದ್ಧೀಕರಣ, ಇದಕ್ಕೆ ದುಡ್ಡು ಇಡಲೇಬೇಕು. ಕೆಸಿ ವ್ಯಾಲಿ ಇದು ರಮೇಶ್ ಕುಮಾರ್ ಅವರ ಕನಸಿನ ಯೋಜನೆ, ಅದನ್ನು ಅವರು ಮಾಡಿದ್ದಾರೆ ಕೂಡ. ಕೆಸಿ ವ್ಯಾಲಿ, ಕೋಲಾರ ಛಲಘಟ್ಟ ವ್ಯಾಲಿ. ಇನ್ನು ಚಿಕ್ಕಬಳ್ಳಾಪುರ ಕೆರೆಗಳ ಅಭಿವೃದ್ಧಿ, ಡಿಸಿಸಿ ಬ್ಯಾಂಕ್ ಪ್ರತ್ಯೇಕ ಹಾಲು ಒಕ್ಕೂಟ ಮಾಡ್ತಾರಾ? ತುಮಕೂರಿಗೆ ಸಿಎಂ ಭರವಸೆಯಂತೆ ನಗರಾಭಿವೃದ್ಧಿಗೆ 500 ಕೋಟಿ ರೂಪಾಯಿ ಎತ್ತಿಡ್ತಾರಾ? ರಾಮನಗರಕ್ಕೆ ರಾಮದೇವರ ಬೆಟ್ಟ ದಕ್ಷಿಣ ಅಯೋಧ್ಯೆಯಾಗಿ ಅಭಿವೃದ್ಧಿ ಮಾಡ್ತೀನಿ ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ದುಡ್ಡಿಡ್ತಾರಾ? ನಾನು ಕೂಡ ರಾಮನ ಭಕ್ತ ಅಂತ ಹೇಳ್ತಾ ಇದ್ರು. ನನ್ನ ಊರಲ್ಲಿ ರಾಮ ಮಂದಿರ ಕಟ್ಟಿಸಿದ್ದೇನೆ ಅಂತ ಹೇಳ್ತಾ ಇದ್ರು. ನನ್ನ ಹೆಸರಲ್ಲೇ ರಾಮ ಇದೆ ರೀ ಅಂತಲೂ ಹೇಳ್ತಾ ಇದ್ರು. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಜಿಲ್ಲಾಸ್ಪತ್ರೆ ಮೆಡಿಕಲ್ ಕಾಲೇಜು ಮೆಟ್ರೋ ವಿಸ್ತರಣೆ. ಇಲ್ಲಿ ಈ ಮೆಡಿಕಲ್ ಕಾಲೇಜು ಇಲ್ಲಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಧಾಕರ್ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಭಾಳ ಫೈಟ್ ಆಗ್ತಾ ಇತ್ತು. ಈಗ DCM ಕೂಡ ಆಗಿರೋದ್ರಿಂದ ಜಿಲ್ಲಾಸ್ಪತ್ರೆ ಮೆಡಿಕಲ್ ಕಾಲೇಜು ಮೆಟ್ರೋ ವಿಸ್ತರಣೆ ಮಾಡಬಹುದೇನೋ ಗೊತ್ತಿಲ್ಲ. ಯಾಕಂದರೆ ಅದನ್ನು ಬೆಂಗಳೂರು ನಗರಕ್ಕೆ ಸೇರಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು. ಇನ್ನು ಕಲಬುರಗಿ ಅರಣ್ಯೀಕರಣ, 2ನೇ ವರ್ತುಲ ರಸ್ತೆ ಯೋಜನೆಗಳಿಗೆ ಕಾಯಕಲ್ಪ. ಪ್ರಿಯಾಂಕರ್ಗೆ ಮನಸ್ಸು ಮಾಡಬೇಕು. ಬೀದರ್ಗೆ ಮಿನಿ ವಿಧಾನಸೌಧ, ಕಾರಂಜ ಸಂತ್ರಸ್ತರಿಗೆ ಪರಿಹಾರ, ಯಾದಗಿರಿ ಗುಳೆ ತಡೆ, ಬಾಡಿಯಾಳ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ. ಇಷ್ಟೆಲ್ಲ ಡಿಮಾಂಡ್ 31 ಜಿಲ್ಲೆಗಳಿಗೆ. ನಿಮ್ಮೆಲ್ಲ ಜಿಲ್ಲೆಗಳ ಪ್ರಮುಖ ಡಿಮಾಂಡನ್ನು ನಾನಿವತ್ತು ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದೀನಿ. ಯಾವುದು ನಾಳೆ ಬಂದರೂ ಕೂಡ ನಮಗೆ ಖುಷಿನೇ. ಇನ್ನು ನಾಳೆಯ ಬಜೆಟ್ ಬಗ್ಗೆ ರಾಜ್ಯದ ಜನರಿಗೆ ಮಾಜಿ ಪ್ರಧಾನಿ ದೇವೇಗೌಡರ ಆರೋಗ್ಯ ಸ್ಥಿರವಾಗಿದೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ರೂಟೀನ್ ಚೆಕಪ್ಗೆ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದೇನೆ, ನಾನು ಶೀಘ್ರದಲ್ಲೇ ಮನೆಗೆ ಹಿಂದಿರುಗುತ್ತೇನೆ, ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿ ಟ್ವೀಟ್ ಮೂಲಕ ದೇವೇಗೌಡರು ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದು ಕಡೆ ಆಸ್ಪತ್ರೆಗೆ ತೆರಳಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ HD ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ. ಟ್ವೀಟ್ ಮುಖಾಂತರ ನಾನು ಆರೋಗ್ಯವಾಗಿದ್ದೇನೆ, ನನ್ನ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿ ದೇವೇಗೌಡರು ತಿಳಿಸಿದ್ದಾರೆ. ಅವರಿಗೆ ಒಂದು ರೀತಿಯಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬಂದಿತ್ತು. ಮಣಿಪಾಲ್ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿತ್ತು. ಅವರ